Hello students, welcome you all for today's session, physics session. Dear students, in last class we discussed about the first and second application of Gauss Law, and in today's session we'll go for the third application, and that we're applying Gauss Law for a closed spherical shell. So now we'll start the electric field due to uniformly charged spherical shell. Fine. So first of all, we need to draw a spherical shell, sphere, right? So as I said, it's a uniformly charged, no? So charges will be uniformly distributed over the surface. Keep remember, electric charges will uniformly distributed over the surface. So what I indicated here, so E charges irtavalla, positive charges, so ಸರ್ಫೇಸ್ ಮೇಲೆ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ, ಎನ್ಕ್ಲೋಸ್ಡ್ ಬೈ ದ ಸರ್ಫೇಸ್ ಅಂತ ಅದಕ್ಕೆ ನಾವು ಹೇಳೋದು. ಓಕೆ, ಸೊ ಇಟ್ಸ್ ಅ ಸ್ಪಿಯರ್, ವಿಲ್ ಹ್ಯಾವ್ ಅ ಸೆಂಟರ್ O and it will have a radius capital R. So to the point, how to define surface charge density. Sphere ಅಂದಮೇಲೆ ಅಲ್ಲಿ ಏರಿಯಾ ಇರುತ್ತೆ, ಸೊ ಬಿಕಾಸ್ ಆಫ್ ದಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ. ಸೊ first of all, we'll note the surface charge density. So surface charge density can be written as sigma is equal to Q divided by A representing surface area. Now, so if you want to get the sigma value, surface charge density, you need to substitute the surface area for a sphere. Now Q divided by, what do you mean by surface area of a sphere? Keep remember, we are not writing here just area, but we are writing the surface area of a sphere. The surface area of a sphere is 4 pi r square. Therefore, Q equals to sigma divided by 4 pi r square. Let us call this as equation 1. So ಅಂದ್ರೆ ನಾವು ಫಸ್ಟ್ ಗೆ ಏನು ಮಾಡಿಬಿಟ್ವಿ ಅಂದ್ರೆ ಇನಿಷಿಯಲಿ ಈ ಒಂದು ಸ್ಪಿಯರ್ದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ S2 ಅನ್ನೋದನ್ನ ನೋಟ್ ಮಾಡಿದ್ವಿ. Done. Now move on to, ಸೊ ಇಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಅಂದಾಕ್ಷಣ ಮತ್ತೆ ಇಲ್ಲಿ ನಾವು ಸರ್ಫೇಸ್ ಏರಿಯಾಗಳನ್ನ ಡಿವೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಏನಕ್ಕೆ ಡಿವೈಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಮಗೆ ಸಿಗೋದು ಒಂದು, ಲೆಟ್ ಅಸ್ ಕನ್ಸಿಡರ್ ಪಾಯಿಂಟ್ P ಔಟ್ಸೈಡ್ ದ ಸರ್ಫೇಸ್. ಸೊ ಈ ಔಟ್ಸೈಡ್ ದ ಸರ್ಫೇಸ್ ಅಲ್ಲಿ ಒಂದು ಪಾಯಿಂಟ್ ನಮಗೆ ಇಲೆಕ್ಟ್ರಿಕ್ ಫೀಲ್ಡ್ ಅಥವಾ ಫ್ಲಕ್ಸಸ್ ಸಿಗುತ್ತೆ. ಆನ್ ದ ಸರ್ಫೇಸ್ ಒಂದು ಸ್ಮಾಲ್ ಎಲಿಮೆಂಟ್ ಏರಿಯಾನ DS ಅನ್ನೋ ಸ್ಮಾಲ್ ಎಲಿಮೆಂಟ್ ಏರಿಯಾನ ತಗೊಂಡಾಗ ಆನ್ ದ ಸರ್ಫೇಸ್ ಒಂದು ಪಾಯಿಂಟ್ ಸಿಗುತ್ತೆ. ನಾವು ಇನ್ನೊಂದು ಇನ್ಸೈಡ್ ದ ಸ್ಪಿಯರ್ ಅಥವಾ ಟುವರ್ಡ್ಸ್ ದ ಸೆಂಟರ್. ಸೊ ಒಂದು ಇನ್ಸೈಡ್ ಸ್ಪಿಯರ್ ಸಿಗುತ್ತೆ, ಒಂದು ಔಟ್ಸೈಡ್ ಸಿಗುತ್ತೆ, ಒಂದು ಆನ್ ದ ಶೆಲ್ ಸಿಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ವಿ ಹ್ಯಾವ್ ಟು ಸ್ಟಡಿ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಫೆರಿಕಲ್ ಶೆಲ್ ಆನ್ 3 sub equivalent parts. Okay, so on that note, now I will discuss first point. Now the first point is, I hope now it's clear, right? Now electric field outside the shell. So outside shell ಅಂತಂದ್ರೆ ನಾನು ಏನು ಪಾಯಿಂಟ್ P ಅನ್ನು ತಗೊಂಡಿದ್ದೀನಿ. So let us consider point P where we are calculating the electric field which is outside this spherical shell. So O ದಿಂದ ಪಾಯಿಂಟ್ P ಇರುವಂತ ಡಿಸ್ಟೆನ್ಸ್ ನ ಸ್ಮಾಲ್ r ಅಂತ ತಗೊಂಡಿದ್ದೀನಿ. O ದಿಂದ ಆನ್ ದ ಶೆಲ್ ಅಥವಾ ಸ್ಪೆರಿಕಲ್ ಬೌಂಡ್ರಿ ವರೆಗೆ ಇರತಕ್ಕಂಥ ಡಿಸ್ಟೆನ್ಸ್ ಅನ್ನು ಕ್ಯಾಪಿಟಲ್ R ಅಂತ ತಗೊಂಡಿದ್ದೀನಿ. ಸೊ ಆನ್ ದಟ್ ಪಾಯಿಂಟ್ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಹಿಯರ್ ಸ್ಮಾಲ್ r is much greater than ಕ್ಯಾಪಿಟಲ್ R, ರೈಟ್? ಸೊ ಇರುವಂಥ ಪಾಯಿಂಟ್ಸ್ ಅನ್ನು ಫಸ್ಟಿಗೆ ನೋಟ್ ಮಾಡ್ತಾ ಇದ್ದೀವಿ. ಸೊ ನಾವು ಚೇಂಜ್ ಇನ್ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿ ಪೈ ಅಂತ ಬರ್ಕೊಂತೀನಿ. ಆಸ್ ಯು ನೋ, ಪೈ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್, ಡಿ ಪೈ ಇಸ್ ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಥವಾ ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತಾನು ನಾವು ಕರಿಬಹುದು. ಓಕೆ, ನೋ ಸೊ ಡಿ ಫೈ ಇಸ್ ಈಕ್ವಲ್ ಟು, ಆಸ್ ಯು ನೋ, ಇ ಡಾಟ್ ಡಿ ಎಸ್ ಅಥವಾ ಇ ಇಂಟು ಡಿ ಎಸ್ ಕಾಸ್ ಟೀಟಾ. ನೋ ಸೊ ಡಿ ಪೈ ಈಕ್ವಲ್ಸ್ ಟು, ಇಲ್ಲೇನಾಗುತ್ತೆ, ಕಾಸ್ ಟೀಟಾ ತಗೊಬೇಕು. ಸೊ ಔಟ್ಸೈಡ್ ಪಾಯಿಂಟ್ ಇರೋದ್ರಿಂದ ನಾರ್ಮಲಿ ಔಟ್ವರ್ಡ್ ಡೈರೆಕ್ಷನ್ ದಲ್ಲಿ ಇರೋದ್ರ ಎಲೆಕ್ಟ್ರಿಕ್ ಫೀಲ್ಡ್, ಸೊ ಟೀಟಾ ವಿಲ್ ಬಿ 0.
ಸೊ ಥೀಟಾ 0 ಆಯಿತು ಅಂದರೆ ಕಾಸ್ 0 ಇಸ್ 1. ಸೊ ಕಾಸ್ 0 ಆಯಿತು ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸು ಅಥವಾ ಚೇಂಜ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಬೇಕು, ಮ್ಯಾಕ್ಸಿಮಮ್ ಆಗಬೇಕು. ದಟ್ ವಿಲ್ ಬಿ ಇ ಇಂಟು ಡಿ ಎಕ್ಸ್. ಹಾಗಾದರೆ ನಮಗೇನು ಬೇಕೀಗ, ಟೋಟಲ್ ಫ್ಲಕ್ಸ್ ಥ್ರೂ ದಿಸ್ Gaussian surface. Enclosure surface is nothing but Gaussian surface. ಅಥವಾ Gauss surface ಅಂದ್ರೆ ಏನು ಅಂದ್ರೆ a surface where Gauss law can be applied. That is Gaussian surface. That's it. Okay na? Now, so electric flux pi ಬೇಕು. Pi equals to the line integral of d pi. Pi ಅನ್ನೋದು ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಆಗಿರುತ್ತೆ. ಡಿ ಪೈ ಅನ್ನೋದು ಏನಾಗಿರುತ್ತೆ, ಚೇಂಜ್ ಇನ್ ಫ್ಲಕ್ಸ್ ಆಗಿರುತ್ತೆ. ಓಕೆನಾ. ಇದಕ್ಕೆ ಸಿಮಿಲಾರಿಟಿ ನಿಮಗೆ ಬೇಕು ಅಂತಂದರೆ ಫಸ್ಟ್ ಇಯರ್ದಲ್ಲಿ ನೀವು ವರ್ಕ್ ಎನರ್ಜಿ ಪವರ್ ಚಾಪ್ಟರ್ದಲ್ಲಿ ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಡನ್ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ, ಥರ್ಮೋಡೈನಾಮಿಕ್ಸಲ್ಲಿ ವರ್ಕ್ ಡನ್ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ. ಅಲ್ಲಿ ನೀವು ಸ್ಮಾಲ್ ವರ್ಕ್ ಡನ್ನು ಮತ್ತು ಟೋಟಲ್ ವರ್ಕ್ ಡನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀರಿ. ಅಥವಾ ಏನೊಂದು ಎಕ್ಸಾಂಪಲ್ ತೊಗೊಬೇಕು ಅಂದರೆ ಗ್ರಾವಿಟೇಷನ್ ಚಾಪ್ಟರ್ದಲ್ಲಿ ಕೂಡ ನೀವು ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಈಕ್ವಲೆಂಟ್ ಫಾರ್ಮಲ್ಲಿ ವರ್ಕ್ ಡನ್ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ. ಓಕೆನಾ. ಡಬ್ಲ್ಯೂ ಅಲ್ಲಿ ಇಂಟಿಗ್ರೇಷನ್ ಎಲ್ಲ ಮಾಡಿದ್ದೀರಿ. ಫಸ್ಟ್ ಇಯರ್ದಲ್ಲಿನೇ ಯು ಹ್ಯಾವ್ ಸ್ಟಡಿಡ್ ದ ಇಂಟಿಗ್ರೇಷನ್. ಸೊ ಐ ಹೋಪ್ ದೇರ್ ವಿಲ್ ನಾಟ್ ಮೀ ನೋ ಸಚ್ ಇಶ್ಯೂಸ್ ರಿಗಾರ್ಡಿಂಗ್ ದಿಸ್. ರೈಟಿಂಗ್ ದ ಫಾರ್ಮುಲಾ ಪೈ ಈಕ್ವಲ್ಸ್ ಟು ದ ಲೈನ್ ಇಂಟಿಗ್ರಲ್ ಆಫ್ ಡಿ ಪೈ. ಸೊ ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿಲ್ಲ, ಇದು ಎನ್ಕ್ಲೋಸ್ಡ್ ಸರ್ಫೇಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಗಾಸ್ ಲಾ ಅಪ್ಲೈಡ್ ಫಾರ್ ಎನ್ಕ್ಲೋಸ್ಡ್ ಸರ್ಫೇಸಸ್. ಸೊ ಅದಕ್ಕೆ ಇದನ್ನು ನಾವು ಎನ್ಕ್ಲೋಸ್ಡ್ ಇಂಟಿಗ್ರಲ್ ಅಂತ ಹೇಳ್ತಾ ಇದ್ವಿ. ಓಕೆನಾ. ನಾ ಸೊ ಈಕ್ವಲ್ಸ್ ಟು ಇಂಟಿಗ್ರಲ್ ಆಫ್ ಇ ಡಾಟ್ ಡಿ ಎಸ್. ಯಾಕಂದ್ರೆ ಡಿ ಪೈ ಇಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್. ಸೊ ಎನಿ ಹೌ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಸೇಮ್. ಸೊ ಚೇಂಜ್ ಆಗೋದು ಏರಿಯಾ. ಸೊ ಪೈ ಈಕ್ವಲ್ಸ್ ಟು E into, so ಬೇಕಾಗಿರೋದೇನಪ್ಪ, ds. so as I discuss here, it will be 4 pi r square, small r square. ಯಾಕಂದ್ರೆ ನಾನು ತಗೊಂತಾರೆ ಪಾಯಿಂಟ್ at p. so ಸೆಂಟರ್ ಓದಿಂದ ಪಾಯಿಂಟ್ p ಇರುವಂಥ ಡಿಸ್ಟೆನ್ಸ್ ಸ್ಮಾಲ್ r. so 4 pi r square. pi is equal to e into 4 pi r square. you may ask me, sir ಇಲ್ಲಿ ಇಂಟಿಗ್ರಲ್ ಆಫ್ ds ಅಂತ ತಗೊಂಡಿದ್ದೀರಿ. so ds is nothing but surface area. Integration of ds is s is surface area of a sphere. ಶೆಲ್ ತಗೊಂಡಿದ್ದೀವಲ್ಲ, ಸೊ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ವಿಲ್ ಬಿ 4 pi r square. ಬಟ್ ನಮಗೆ ಗೊತ್ತಿರೋದೇನು, ಬೈ ಗಾಸ್ ಲಾ we know pi is equal to 1 divided by epsilon naught times of net charge, right? now so ಇಲ್ಲಿ ಕೂಡ pi is equal to q by epsilon naught ಬಂತು. ಇಲ್ಲಿ pi is equal to e dot 4 pi r square ಬಂತು. ಸೊ ಎರಡನ್ನು ಈಕ್ವೇಟ್ ಮಾಡ್ಕೊಂಡಾಗ e into 4 pi r square is equal to q divided by epsilon naught ಆಯಿತು. ಬಟ್ ನಮಗೆ ಬೇಕಾಗಿರೋದು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ E equals to q divided by 4 pi epsilon naught into r square. So this will be the electric field due to uniformly charged spherical shell outside the shell ಅನ್ನೋದು. So this will be formula for outside the shell. Then move on to, but ಇಲ್ಲಿ ನಮಗೆ ಆಲ್ರೆಡಿ ಚಾರ್ಜ್ ಎಷ್ಟಿದೆ, ನೆಟ್ ಚಾರ್ಜ್ ಎಷ್ಟು ಅಂತ ನಮಗೆ ಗೊತ್ತು. ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಟ್. E equals to sigma 4 pi r square ಡಿವೈಡೆಡ್ ಬೈ, ಅಂದ್ರೆ ನಮಗೆ ಎನ್ಕ್ಲೋಸ್ಡ್ ಸರ್ಫೇಸ್ ಶೆಲ್ ಬೇಕಾಗಿರೋದು. ಆ ಎನ್ಕ್ಲೋಸ್ಡ್ ಸರ್ಫೇಸ್ ಶೆಲ್ಗೆ ನಾವು ಔಟ್ಸೈಡ್ ದ ಪಾಯಿಂಟ್ ನ ರಿಲೇಟ್ ಮಾಡ್ತಾ ಇದ್ದೀವಿ. ಅಂಡ್ ಬಿಕಾಸ್ ಆಫ್ ದಟ್ ಸ್ಮಾಲ್ ಆರ್ ಸ್ಕ್ವೇರ್ ಮತ್ತೆ ಕ್ಯಾಪಿಟಲ್ ಆರ್ ಸ್ಕ್ವೇರ್ ದೇ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿಸ್ ಪರ್ಟಿಕ್ಯುಲರ್ ಡೆರಿವೇಶನ್. ಓಕೆನಾ, ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿ ನೋಡ್ರಿ ಕ್ಯಾಪಿಟಲ್ ಆರ್ ಬಂತು, ಇಲ್ಲಿ ನೋಡ್ರಿ ಸ್ಮಾಲ್ ಆರ್ ಬಂತು ಅಂತ. ಸೊ ಜಸ್ಟ್ ರಿಲೇಟಿಂಗ್ ದಿಸ್ ಶೆಲ್ ಔಟ್ಸೈಡ್ ದ ಸ್ಪಿಯರ್ ವಿತ್ ಆನ್ ದ ಸ್ಪಿಯರ್. ಆನ್ ದ ಸ್ಪಿಯರ್ ಮಾಡಿದಾಗ ಕೂಡ ನಾವು ಎರಡೂ ಇಲ್ಲಿ ರಿಲೇಟ್ ಮಾಡಬೇಕು. ಇನ್ಸೈಡ್ ಸ್ಪಿಯರ್ ಮಾಡಬೇಕಾದಾಗ ಇನ್ಸೈಡ್ ಸ್ಪಿಯರ್ ಮತ್ತೆ ಆನ್ ದ ಶೆಲ್ ಇದನ್ನೇ ರಿಲೇಟ್ ಮಾಡಬೇಕು. ವೈ? ಬಿಕಾಸ್ ಚಾರ್ಜಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಶೆಲ್. ಸೊ ಅದಕ್ಕೆ ಇವೆರಡು ನಾವು ರಿಲೇಟ್ ಮಾಡಲೇಬೇಕು. ನಾವು 4 pi epsilon naught r square. 4 pi cancels out. So E is equal to sigma divided by epsilon naught capital R square divided by small r square. So orally I will write in this way. So r divided by small r whole square. ಇದನ್ನು ವೆಕ್ಟರ್ಲಿ ಬರೆದಾಗ ಈ ಬಾರ್ is equal to sigma by epsilon naught r divided by capital R divided by small r whole square
into r cap. So r cap will be unit vector radially outwards. Radially outwards. Keep remember this. So this will be the formula for electric field outside the shell. Okay na? Now we just concluded the outside the shell. Point namdu outside iddaga ashte ನಾವು ಮಾಡಿದ್ದು. Now we want to second segment, that is on the shell. Electric field on the shell. Confusion part ಏನು ಅನ್ಸಲ್ಲ. ಒಂದು ವೇಳೆ ನಿಮಗೆ ಕ್ಲಾರಿಟಿ ಬೇಕು ಅಂತಂದ್ರೆ once again read the Gauss Law, once again read the formulas what I have given in a sheet. ಒಂದು ಈಗ ತಾನೇ ನಿಮ್ಗೆ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಫಾರ್ಮುಲಾಸ್ ಚೆಕ್ ಮಾಡ್ಕೊಳ್ರಿ, ಅದರ ಜೊತೆಗೆ ಗಾಸ್ ಲಾ ಮತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಒಂದ್ಸಲ ರಿವೈಸ್ ಮಾಡ್ರಿ, ಮತ್ತೆ ಡೆರಿವೇಶನ್ ವಿಡಿಯೋನ ಮತ್ತೊಂದ್ಸತಿ ನೋಡ್ರಿ. ಸೊ ವಿಲ್ ಕ್ಲಾರಿಫೈ ದ ಥಿಂಗ್. ಸೊ ಈಗ ಏನು ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಶೆಲ್. ಸೊ ಒಂದು ಪಾಯಿಂಟ್ ಏನಪ್ಪ, ಈಗ ಔಟ್ಸೈಡ್ ದ ಪಾಯಿಂಟ್ ಆಯಿತು. ಔಟ್ಸೈಡ್ ದ ಪಾಯಿಂಟ್ ಇರೋದ್ರಿಂದ ಡಿಸ್ಟೆನ್ಸ್ ಸ್ಮಾಲ್ ಆರ್. ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಆನ್ ದ ಶೆಲ್. ಸೊ ಆನ್ ದ ಶೆಲ್ ಇರುವಂತ ಡಿಸ್ಟೆನ್ಸ್ ಕ್ಯಾಪಿಟಲ್ ಆರ್, ಅಂದ್ರೆ ಅರ್ಥ ಸ್ಮಾಲ್ ಆರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಅಂತ ಆಯ್ತು. ಆಲ್ರೆಡಿ ವಿ ನೋ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಔಟ್ಸೈಡ್ ದ ಶೆಲ್. ಅಟ್ ದಿ ಸೇಮ್ ಟೈಮ್ ವಿ ನೋ ದ ಡಿಸ್ಟೆನ್ಸ್ ರಿಲೇಟಿಂಗ್ ವಿತ್ ಸ್ಮಾಲ್ ಆರ್. ಸೊ ಸ್ಮಾಲ್ ಆರ್ ವಿ ಕ್ಯಾಪಿಟಲ್ ಆರ್ ಇರುವಂತ ರಿಲೇಷನ್ ಗೊತ್ತು. ಸೊ ಡೈರೆಕ್ಟ್ಲಿ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ ಇ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಕ್ಯಾಪಿಟಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಅಂತ ಇರೋದು ನಮ್ಮ ಫಾರ್ಮುಲಾ, ಹೋಲ್ ಬ್ರಾಕೆಟ್ ಸ್ಕ್ವೇರ್. So sigma divided by epsilon naught capital R divided by capital R whole bracket square, nothing but E is equal to sigma by epsilon naught. Simple thing. ನಿಮ್ಗೆ ಆಲ್ರೆಡಿ ಔಟ್ಸೈಡ್ ದ ಶೆಲ್ ಗೊತ್ತು ಫಾರ್ಮುಲಾ. ಔಟ್ಸೈಡ್ ದ ಶೆಲ್ ಆನ್ ದ ಶೆಲ್ ಇರುವಂಥ ಡಿಸ್ಟೆನ್ಸ್ ರಿಲೇಷನ್ ಏನಂತ ಗೊತ್ತು. ಯು ನೀಡ್ ಟು ಜಸ್ಟ್ ಸಬ್ಸ್ಟಿಟ್ಯೂಟ್ ದಿಸ್. ಸೊ ವೆಕ್ಟರ್ಲಿ ಇದನ್ನ ಬರೆದಾಗ E bar equal to sigma by epsilon naught R cap, where R is a unit vector radially outwards. This is second point on the shell iddaga. Move on to the third point, electric field inside the shell. So this is quite interesting. So first ನಾವು outside point ತಗೊಂಡ್ವಿ, outside ದಿಂದ on the shell ಬಂದ್ವಿ. on the shell ಆದ್ಮೇಲೆ ಈಗ ನಾವು ಇನ್ಸೈಡ್ ಅಂದ್ರೆ ಇಲ್ಲೆಲ್ಲೋ. ಸೊ ಅದನ್ನ ನಾನು ಡಯಾಗ್ರಾಮೆಟಿಕಲಿ ತೋರಿಸ್ಬೇಕು ಅಂದಾಗ, ಸೊ ಇದು ನಮ್ಮದು ಬೇಸಿಕ್ ಥಿಂಗ್, ಸೆಂಟರ್ ಓ, ಇದು ಕ್ಯಾಪಿಟಲ್ ಆರ್ ಆನ್ ದ ಶೆಲ್. ಸೊ ಈಗ ನಾನು ಇನ್ಸೈಡ್ ದ ಶೆಲ್ ತಗೊಬೇಕು ಅಂದರೆ ದಿಸ್ ವಿಲ್ ಬಿ ದ ಸ್ಮಾಲ್ ಆರ್. ಸೊ ಇದನ್ನ ಡಯಾಗ್ರಾಮ್ದಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗ್ತಾ ಇದೆ ಏನಪ್ಪ ಅಂದರೆ ಸ್ಮಾಲ್ ಆರ್ ಈಸ್ ಮಚ್ ಸ್ಮಾಲರ್ ದನ್ ಕ್ಯಾಪಿಟಲ್ ಆರ್. ಸೊ ಒಂದು ಪಾಯಿಂಟ್ ನಮ್ಗೆ ಇನ್ನೂ ಕ್ಲಾರಿಟಿ ಗೊತ್ತು, ಸ್ಮಾಲ್ ಆರ್ ಡಿಸ್ಟೆನ್ಸ್ ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡು ಮತ್ತೆ ಎಲೆಕ್ಟ್ರಿಕ್ ಫೋರ್ಸು ವಿತ್ ರಿಲೇಟಿಂಗ್ ವಿತ್ ಡಿಸ್ಟೆನ್ಸ್, ಎಲೆಕ್ಟ್ರಿಕ್ ಫೀಲ್ಡು ಡಿಸ್ಟೆನ್ಸ್ ಜೊತೆಗೆ ಯಾವ ತರ ರಿಲೇಟ್ ಆಗುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಡೈರೆಕ್ಟ್ಲಿ ನಾವು ಇಲ್ಲೇ ಅದನ್ನ ಪಾಯಿಂಟ್ ಅನ್ನು ತಗೋಬಹುದು, ಅಥವಾ ನೋ ಪ್ರಾಬ್ಲಮ್ ವಿಲ್ ಗೋ ಫಾರ್ ಡೈರೆಕ್ಟ್ಲಿ ದ ಥಿಂಗ್. ಸೊ ಗಾಸಿಯನ್ ಸರ್ಫೇಸ್ ಇನ್ಸೈಡ್ ದ ಶೆಲ್ ಅಂತ ಅರ್ಥ. ಈಗ ಇನ್ಸೈಡ್ ದ ಶೆಲ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಗಾಸಿಯನ್ ಸರ್ಫೇಸ್ ಈಸ್ ಇನ್ಸೈಡ್ ದ ಶೆಲ್. ಶೆಲ್ ಒಳಗಡೆ ಇದೆ ನಮ್ಮ ಸರ್ಫೇಸ್ ಈಗ. ಬಟ್ ಚಾರ್ಜ್ಡ್ ಎನ್ಕ್ಲೋಸ್ಡ್ ಬೈ ಇಟ್ ಏನಾಗುತ್ತೆ, ಬಿಫೋರ್ ಓನ್ಲಿ ಐ ಹ್ಯಾವ್ ಸೆಡ್ ದ ಚಾರ್ಜಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಓವರ್ ದ ಎನ್ಕ್ಲೋಸ್ಡ್ ಸರ್ಫೇಸ್ ಅಂತ, ಓವರ್ ದ ಸರ್ಫೇಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ. ಬಟ್ ನಾವಿಲ್ಲಿ ತೊಗೊಂಡಿರೋ ಪಾಯಿಂಟ್ ಯಾವ್ದೀಗ ಇನ್ಸೈಡ್ ದ ಶೆಲ್. ಸೊ ಹಾಗಾದ್ರೆ ಚಾರ್ಜ್ ಏನಾಯ್ತು, then charge enclosed by it is 0. so inside surface ಇರೋದ್ರಿಂದ 0 ಆಗುತ್ತೆ. therefore electric field is 0 ಅಲ್ವಾ. ಚಾರ್ಜ್ ಬೇಕಾ, ಚಾರ್ಜೇ 0 ಆದ್ಮೇಲೆ 0 by anything what you can take will be 0. ಇದನ್ನು ನಾವು ಹೆಂಗೆ ರಿಲೇಟ್ ಮಾಡ್ತೀವಿ ಅಂತಂದ್ರೆ, ರಿಲೇಟಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಡಿಸ್ಟೆನ್ಸ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ತಗೊಳ್ಳೋಣ, ಇಲ್ಲಿ ಆರ್ ನಾವು ಡಿಸ್ಟೆನ್ಸ್ನ ತಗೊಳ್ಳೋಣ. ಸೊ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಬಂದಾಗ ನಮಗೆ ಈ ರಿಲೇಷನ್ ಸಿಗುತ್ತೆ. ಸೊ ಇದು ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಸೊ ಇನಿಷಿಯಲಿ ಡಿಸ್ಟೆನ್ಸ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಆರ್ಡರಲ್ಲಿ. ಸೊ ಯಾವಾಗ ಎರಡು ಡಿಸ್ಟೆನ್ಸ್ ಸೇಮ್ ಆಗಿಬಿಡುತ್ತೆ,
ಔಟ್ಸೈಡ್ ದ ಪಾಯಿಂಟು ಮತ್ತು ಇನ್ಸೈಡ್ ಆನ್ ದ ಶೆಲ್ ಪಾಯಿಂಟ್ ಎರಡು ಇದು ಸೇಮ್ ಆಗುತ್ತೆ. ಇಟ್ ವಿಲ್ ರೀಚ್ ದ ಮ್ಯಾಕ್ಸಿಮಮ್. ಸೊ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ ಇಟ್ ವಿಲ್ ಶೋ ಸಚ್ ಗ್ರಾಫ್. ಈ ಆರ್ಡರ್ಲಿ ನಮ್ಮದು ಗ್ರಾಫ್ ಸಿಗುತ್ತೆ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಸೇ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅನ್ನೋ ಪಾಯಿಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇನ್ವರ್ಸ್ ಸ್ಕ್ವೇರ್ ವಿತ್ ಡಿಸ್ಟೆನ್ಸ್. ಇದನ್ನು ಇನ್ವರ್ಸ್ ಸ್ಕ್ವೇರ್ ಅಂತ ಕರೀತಾರೆ. ಇನ್ವರ್ಸ್ ಸ್ಕ್ವೇರ್ 1/r ಸ್ಕ್ವೇರ್ ಅಲ್ವಾ, ಅದಕ್ಕೆ. ಓಕೆ, ಸೊ ದಿಸ್ ಈಸ್ ದ last point of Gauss law, and hence we have concluded with the first chapter. Thank you.